ಪ್ರವಾಹವಿರೋದ್ರಿಂದ ವಿವಿಧ ಕುಡಿಯುವ ನೀರಿನ ಯೋಜನೆಗಳಿಗೆ ಭದ್ರಾ ನದಿಯ ಮೂಲಕ ಮಾರ್ಚ್ 29ರಿಂದ ಏಪ್ರಿಲ್ 6ರವರೆಗೆ ನೀರು ಹರಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ನದಿಗೆ ನೀರು ಹರಿಸಿರೋದ್ರಿಂದ ಸಾರ್ವಜನಿಕರು ತಿರುಗಾಡೋದಾಗ್ಲಿ, ದನಕರುಗಳನ್ನ ನದಿಗೆ ಇಳಿಸೋದಾಗ್ಲಿ ಇತ್ಯಾದಿ ಚಟುವಟಿಕೆಗಳಿಗೆ ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಅನಧಿಕೃತವಾಗಿ ಪಂಪ್ ಸೆಟ್ ಅಳವಡಿಸಿ ನೀರೆತ್ತೋದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದ್ದು, ಸಾರ್ವಜನಿಕರು ಸಹಕರಿಸುವಂತೆ ಕೋರಲಾಗಿದೆ. ಇಡೀ ಕರ್ನಾಟಕದಾದ್ಯಂತ ತೀವ್ರ ಬರ ಇರೋದ್ರಿಂದ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಎದ್ದಿದೆ. ಅದರಲ್ಲೂ ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವಂತಹ ಭದ್ರೆ ಈಗಾಗಲೇ ಬತ್ತು ಹೋಗಿದ್ದು, ಕುಡಿಯುವ ನೀರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಹಾಗಾಗಿ ಭದ್ರಾ ಡ್ಯಾಂನಿಂದ ಇದೀಗ ಭದ್ರಾ ನದಿಗೆ ನೀರನ್ನು ಹರಿಸುವಂತಹ ಯೋಜನೆಗೆ ಮಾರ್ಚ್ 29ರಿಂದ ಏಪ್ರಿಲ್ 6ರವರೆಗೆ ನೀರು ಹರಿಸೋದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಯಾರು ಕೂಡ ನದಿಗೆ ಇಳಿಬಾರದು. ನದಿಗೆ ಹತ್ರ ಇರೋರು ಯಾರು ಕೂಡ ಯಾವುದೇ ಚಟುವಟಿಕೆಗಳಿಗಾದ್ರೂ ಕೂಡ ನದಿಗೆ ಇಳಿಬಾರದು. ಜೊತೆಗೆ ಪಂಪ್ ಸೆಟ್ ಗಳನ್ನ ಕೂಡ ಅಳವಡಿಕೆ ಮಾಡಬಾರದು ಅಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ಅನಧಿಕೃತವಾಗಿ ಪಂಪ್ ಸೆಟ್ ಅಳವಡಿಸಿ ನೀರೆತ್ತೋದಕ್ಕೂ ಕೂಡ ಬ್ರೇಕ್ ಹಾಕಲಾಗಿದ್ದು, ಸಾರ್ವಜನಿಕರು ಸಹಕರಿಸಬೇಕು ಅಂತ ಕೋರಲಾಗಿದೆ. ಇನ್ನು ದನಕರುಗಳನ್ನ ಮೇಯಿಸೋದಾಗ್ಲಿ, ಸಾರ್ವಜನಿಕರು ನದಿ ಹತ್ರ ತಿರುಗಾಡೋದಾಗ್ಲಿ ಇದನ್ನೆಲ್ಲ ಮಾಡಬಾರದು ಅಂತ ಹೇಳಲಾಗಿದೆ.